ನಮಸ್ಕಾರ. ಎಲ್ಲರಿಗೂ 2026ನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು. ಕಾಲಚಕ್ರ ಅನ್ನೋದು ಎಲ್ಲರಿಗೂ ಕಾಯಲ್ಲ, ಅದು ಕರ್ಮದ ಪರವಾಗಿರುತ್ತೆ. ಯಾರು ಕಾಲಚಕ್ರನ ಅರ್ಥ ಮಾಡ್ಕೊಳ್ತಾರೋ ಅವರು ಬದುಕುಳ್ತಾರೆ ಮತ್ತು ಅವರು ಸಕ್ಸಸ್ಫುಲ್ ಕೂಡ ಆಗ್ತಾರೆ. ಸೊ ಇದು 2026ನೇ ವರ್ಷ, ಇದು ಸಾಮಾನ್ಯ ವರ್ಷ ಅಲ್ಲ, ಇದು ಪ್ಯೂರಿಫಿಕೇಷನ್. ಅಂದರೆ ನಾವು 2024ರಲ್ಲಿ ಏನು ಕಂಡಿದ್ದೀವೋ ಅದರ ಎಕ್ಸ್ಟೆನ್ಷನ್ ಪಾರ್ಟೇ ಈ ಒಂದು 2026 ಆಗಿದೆ. ಸೊ ಇಲ್ಲಿ ನಾನು ವಿಶೇಷವಾಗಿ ಏನು ಹೇಳಬೇಕಂದ್ರೆ, ನಮ್ಮ ಈ ವರ್ಷದ 2026ನೇ ವರ್ಷದ ಒಂದು ರಾಶಿ ಭವಿಷ್ಯ ಯಾವ ಥರ ಇರ್ತದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿರುವಂಥದ್ದು. ಅವರಿಗೆ ಯಾವುದೇ ವಿಷಯಕ್ಕೆ ಕೈ ಹಾಕಿದರೂ ಕೂಡ ತೀವ್ರತೆಯಲ್ಲಿ ಸಕ್ಸಸ್ ಆಗುವಂಥದ್ದು. ಹಿಂದೆ ಅವ್ರದ್ದು ಯಾವುದೆಲ್ಲ ಬ್ಯಾಕ್ಲಾಗ್ಸ್ ಇದೆಯೋ ಅಥವಾ ಎಷ್ಟೋ ದುಡ್ಡು ಬರುವಂಥದ್ದು ಇದೆಯೋ ಅವೆಲ್ಲವೂ ಕೂಡ ಈ ವರ್ಷದಲ್ಲಿ ನಿಮಗೆ ಸುಲಭವಾಗಿ ಕೈಗೂಡುವಂಥದ್ದು. ನೀವು ಪಟ್ಟ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಕೊಡುವಂತಹ ವರ್ಷ ಇದಾಗಿದೆ. ಆದರೆ ಎಚ್ಚರಿಕೆಯಿಂದ ಏನಿರಬೇಕಂದ್ರೆ, ನೀವು ಯಾವುದೇ ಥರ ಅಹಂಕಾರದಿಂದ ನೀವು ಮಾತಾಡಕೂಡ್ದು. ನೀವು ಮಾಡಬೇಕಾದಂಥ ಪರಿಹಾರ, ಮಂಗಳವಾರ ಹನುಮಾನ್ ಚಾಲೀಸ ಪಠಣ ಮಾಡಿ ಮತ್ತು ಮಂಗಳವಾರ ದಿನ ಬೆಳಗಿನ ಜಾವ ಅಂದರೆ 6ರಿಂದ 8 ಗಂಟೆ ಒಳಗಡೆ ಮಂಗಳಾಯ ನಮಃ ಅಂತ ಪೂರ್ವಾಭಿಮುಖವಾಗಿ ನಿಂತು 21 ಸಾರಿ ಮಂತ್ರ ಪಠಣ ಮಾಡಿ. ಇನ್ನು ವೃಷಭ ರಾಶಿಗೆ ಈ ವರ್ಷದಲ್ಲಿ ಒಂದು ಭೂಮಿ ಅಥವಾ ಕೋರ್ಟ್ ನಿಮಿತ್ತ ಖರ್ಚುಗಳೇ ಜಾಸ್ತಿ ಆಗ್ತವೆ. ಅದಲ್ಲದೆ ಇವ್ರ ಮೇಲೆ ತುಂಬ ಒಂದು ಜವಾಬ್ದಾರಿ, ಅವ್ರು ಮಾಡುವಂಥ ವರ್ಕದಲ್ಲಾಗ್ಬೋದು ಅಥವಾ ಮನೆಯಲ್ಲಾಗ್ಬೋದು, ಜವಾಬ್ದಾರಿ ಅನ್ನೋದು ತುಂಬ ಜಾಸ್ತಿ ಬೀಳುತ್ತೆ. ಆರ್ಥಿಕ ಪರಿಸ್ಥಿತಿ ತುಂಬ ಒಂದು ಸ್ಲೋ ಆಗಿರುತ್ತೆ, ಬಟ್ ಸ್ಥಿರವಾಗಿರುತ್ತೆ. ಇವ್ರು ಏನು ಮಾಡಬೇಕು, ಯಾವ ವಿಷಯ ಅಂದರೆ ಯಾವ ವಿಷಯದಲ್ಲಿ ಇವ್ರು ಎಚ್ಚರಿಕೆಯಿಂದ ಇರಬೇಕಂದ್ರೆ, ಹಠ ಮಾಡಿಕೂಡ್ದು. ಯಾವುದೇ ವಿಷಯದಲ್ಲಿ ನಾನು ಬೇಕೇ ಬೇಕು ಅಂತ ಹಠ ಮಾಡಿಕೂಡ್ದು. ಹಠವನ್ನು ಬಿಟ್ಟು ಬುದ್ಧಿವಂತಿಕೆಯಿಂದ ಇರತಕ್ಕದ್ದು. ಇವ್ರು ಮಾಡಬೇಕಾದಂತಹ ಒಂದು ಪೂಜೆ ಏನಪ್ಪ ಅಂತಂದರೆ, ಶುಕ್ರವಾರ ದಿನ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಮತ್ತು ತುಳಸಿ ಕಟ್ಟಿಗೆ ದಿನಂಪ್ರತಿ ಒಂದು ಚೆಂಬ ನೀರು ಹಾಕಿ ಒಂದು ತುಳಸಿ ದೇವಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಹೋಗಬೇಕು. ಮಿಥುನ ರಾಶಿಯವರಿಗೆ ಎಸ್ಪೆಷಲಿ ಮೀಡಿಯಾದಲ್ಲಿ ತುಂಬ ಸಕ್ಸಸ್ ಕಾಣ್ತೀರಾ. ಮೀಡಿಯಾ ಫೀಲ್ಡಲ್ಲಿರುವಂಥವ್ರು, ಡಿಜಿಟಲ್ ಮೀಡಿಯಾದಲ್ಲಿರುವಂಥವ್ರು ಅಥವಾ ಬರವಣಿಗೆ ಮೀಡಿಯಾದಲ್ಲಿರುವಂಥವ್ರಿಗೆ ತುಂಬ ಎಕ್ಸಲೆಂಟ್ ಸಮಯ ಇದೆ. ಯಾಕಂದರೆ ಈ ವರ್ಷ ನಿಮ್ಮದೇ ಇರುತ್ತೆ. ಯಾಕಂದರೆ ತುಂಬ ಎಕ್ಸ್ಪೋಸ್ ಆಗುತ್ತೆ. ತುಂಬ ಸಿಡಿ ಸ್ಕ್ಯಾಮ್ಗಳು ಅಥವಾ ತುಂಬ ಈ ಥರ ಗಲಭೆಗಳ ವಿಚಾರ ತುಂಬ ಬಂದಾಗ ನಿಮ್ಮ ಮೀಡಿಯಾದವ್ರಿಗೆ ತುಂಬ ಒಂದು ಸ್ಥಾನಮಾನ ಸಿಗುವ ಸಾಧ್ಯತೆಗಳಿದೆ. ಹೊಸ ಮೀಡಿಯಾ ಚಾನಲ್ಗಳು ಕೂಡ ಬರುವ ಸಾಧ್ಯತೆಗಳಿದೆ. ಅಲ್ಲದೆ ನಿಮಗೆ ಒಂದು ಬಂಧು ಬಳಗದಿಂದ, ಮಿತ್ರರಿಂದನೂ ಕೂಡ ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಎಚ್ಚರಿಕೆ ವಹಿಸಬೇಕಾದಂತಹ ವಿಷಯ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಮಲ್ಟಿಪಲ್ ಡಿಸಿಷನನ್ನು ಸೇಮ್ ಟೈಮ್ ತೊಗೊಳ್ದೇರಿ, ಒಂದಾದ ನಂತರ ಮತ್ತೊಂದು ತೊಗೊಳ್ತಾ ಹೋಗಿ. ಸೊ ನೀವು ಮಾಡಬೇಕಾದಂತಹ ಪೂಜೆ ಏನಪ್ಪ ಅಂತಂದರೆ, ಬುಧವಾರ ದಿನ ಒಂದು ಬುಧನಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರವಾಗಲಿ ಅಥವಾ ಓಂ ಬುಧಾಯ ನಮಃ ಅಂತನ್ನುವಂತಹ ಮಂತ್ರವನ್ನು 21 ಬಾರಿ ಪಠಣ ಮಾಡೋದಾಗಲಿ. ಇದರಿಂದ ಏನಾಗುತ್ತೆ, ನಿಮ್ಮ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳೋ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಕರ್ಕಾಟಕ ರಾಶಿ 2026ನೇ ವರ್ಷ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ತುಂಬ ತನ್ನ ಸ್ವಂತದವರಾಗಲಿ ತನ್ನ ಗುರು ಹಿರಿಯರನ್ನು ಕಳೆದುಕೊಳ್ಳುವಂತಹ ಯೋಗ. ಇವರು ಮಾಡಿರುವಂತಹ ಎಷ್ಟೋ ನಿರ್ಣಯಗಳು ಕೂಡ ಆ ಟೈಮಲ್ಲಿ ಸರಿ ಅನಿಸುತ್ತೆ, ಬಟ್ ಇವಾಗ ಬರಲಿರೋ ಟೈಮಲ್ಲಿ ಎಲ್ಲವೂ ಕೂಡ ಅವರಿಗೆ ತಿರುಗು ಬಾಣ ಆಗುವಂಥದ್ದು. ಸೊ ಅದಕ್ಕೆ ನೀವು ಯಾವುದೇ ಕಾರ್ಯ ಮಾಡಬೇಕಾದಾಗ ಎಚ್ಚರಿಕೆಯಿಂದ ಮುನ್ನುಗ್ಗಬೇಕು. ನೀವು ಮಾಡಬೇಕಾದಂಥ ಪರಿಹಾರ ಏನಪ್ಪ ಅಂತಂದರೆ, ಸೋಮವಾರದ ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ ಚಂದ್ರಾಯ ನಮಃ ಅಂತ ಪಾರಾಯಣ ಮಾಡ್ತಾ ಬನ್ನಿ. ಇನ್ನು ಸಿಂಹರಾಶಿಯವರಿಗೆ ತುಂಬ ಎಕ್ಸಲೆಂಟ್ ಸಮಯ ಇದು. ನೀವು ಯಾರೆಲ್ಲ ರಾಜಕೀಯದಲ್ಲಿದ್ದೀರೋ ಒಂದು ಉತ್ತಮ ಮಟ್ಟಕ್ಕೆ, ಇನ್ನೂ ಉತ್ತುಂಗ ಶಿಖರಕ್ಕೆ ಹೋಗುವಂಥದ್ದು, ಗೌರ್ಮೆಂಟ್ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ಮತ್ತು ಗೌರವತ್ವ ಸಿಗುವಂಥದ್ದು, ನಾಯಕತ್ವ ಕೂಡ ಸಿಗುವಂಥದ್ದು ಕೂಡ ಇವರಿಗೆ ಒಳ್ಳೆಯ ಯೋಗ ಇದೆ. ಆದರೆ ಇವರು ಕೂಡ ಯಾವುದೇ ಥರ ಒಂದು ಜಂಬದಿಂದ ಡಿಸಿಷನ್ ತೊಗೊಳಕೂಡ್ದು. ಇವರು ಶಾಂತ ರೀತಿಯಲ್ಲಿದ್ದು ಬುದ್ಧಿವಂತಿಕೆಯಿಂದ ಡಿಸಿಷನ್ ತೊಗೊಂಡ್ರೆ ನಿಮಗೆ ಬರಬೇಕಂತ ಕರ್ಮಫಲ ತುಂಬ ಜಾಸ್ತಿ ಆಗಿರುತ್ತೆ. ನೀವೇನು ಮಾಡಬೇಕು ಅಂದರೆ, ಭಾನುವಾರ ದಿನ ಒಂದು ಸೂರ್ಯ ನಮಸ್ಕಾರ ಮಾಡೋದಾಗಲಿ ಅಥವಾ ಸೂರ್ಯ ನಿಮಿತ್ತವಾದ ವಿಶಿಷ್ಟವಾದಂಥ ಪಾರಾಯಣ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಕೂಡ ಸಿಂಹಬಲ ಬರುವ ಸಾಧ್ಯತೆ ತುಂಬ ಇದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಅವರು ತುಂಬ ಕೆಲಸದ ಒತ್ತಡ ಇರುತ್ತೆ. ಅದಲ್ಲದೆ ತಮ್ಮಷ್ಟು ತಾವೇ ಅವರು ಫ್ರಸ್ಟ್ರೇಷನ್ ಬೀಳುವಂಥದ್ದು, ತಮ್ಮಷ್ಟು ತಾವೇ ಒಂದು ಗಲಭೆಯಲ್ಲಿ ಬೀಳುವಂಥದ್ದು, ಅವರು ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಎತ್ಕೊಳ್ಳುವಂಥದ್ದು ಕೂಡ ತುಂಬ ಸಾಧ್ಯತೆಗಳಿದೆ. ಇವರು ಆದಷ್ಟು ಏನು ಮಾಡಬೇಕು, ಈ ದೋಷಗಳು ಕೆಲವೊಂದು ಪರಿಹಾರಗಳು ಆಗಬೇಕು ಅಂತಂದರೆ
ತುಳಸಿ ಪೂಜೆಯನ್ನು ಮಾಡ್ತಾ ಬರಬೇಕು. ಹಸಿರು ವಸ್ತ್ರಗಳನ್ನು, ಹಸಿರು ಧಾನ್ಯಗಳನ್ನು ಇವರು ದಾನ ಕೊಡೋದ್ರಿಂದ ಕೂಡ ಇವರು ಎಷ್ಟೋ ಪ್ರಮಾಣಕ್ಕೆ ಇವ್ರಿಗೆ ಒದಗಿರುವಂಥ ಸಮಸ್ಯೆಗಳು ಕೂಡ ದೂರ ಆಗುವ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಆರೋಗ್ಯದಲ್ಲಿ ತುಂಬ ಏರುಪೇರು ಕಾಣ್ತಾ ಇದೆ, ಅದನ್ನು ಜಾಗೃತರಾಗಿರಿ. ತುಲಾರಾಶಿಗೆ ವಿಶೇಷವಾಗಿ ಮೆರಿಟಲ್ ಇಶ್ಯೂ ಅನ್ನೋದು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅವರು. ಏಕೆಂದರೆ ಎಷ್ಟೋ ಒಂದು ಡೈವರ್ಸ್ ಕೇಸ್ಗಳಾಗುವ ಸಾಧ್ಯತೆ, ಡೈವರ್ಸ್ ಕೇಸ್ಗಳಾಗಿ ಅವರಿಗೆ ಒಂದು ಜೀವನದ ಒಂದು ಪರಿಹಾರ ಕೊಡುವಂಥ ಭಾಗವಾಗಲಿ, ಅಥವಾ ಯಾವುದೇ ರೀತಿಯಿಂದ ಒಂದು ದಾಂಪತ್ಯದಲ್ಲಿ ಕಲಹಗಳು ಜಾಸ್ತಿ ಕಾಣ್ತಾ ಇದೆ. ಅದಲ್ಲದೆ ನೀವು ಮಾಡ್ತಾ ಇರುವಂಥ ಕೆಲವೊಂದು ಕೋರ್ಟ್ ಕೇಸ್ ಕೂಡ ಮುಂದೆ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳು ತುಂಬ ಇದೆ. ಸೊ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾದ ಸಂಗತಿ ಏನಪ್ಪ ಅಂತಂದರೆ, ಯಾವುದೇ ಕೋರ್ಟು ಕಚೇರಿ ತಟ್ಲಿಕ್ಕೆ ಹೋಗಬೇಕಾದಾಗ ತುಂಬಾ ಒಂದು ಜಾಗೃತವಾಗಿರ್ರಿ. ಮತ್ತು ನೀವು ಮಾಡಬೇಕಾದ ಪರಿಹಾರ ಏನಪ್ಪ ಅಂತಂದರೆ, ತುಳಸಿ ಪೂಜೆಯನ್ನು ಮಾಡ್ತಾ ಹೋಗಿ, ಸಹಸ್ರನಾಮ ಪಾರಾಯಣ ಮಾಡ್ತಾ ಹೋಗಿ. ಇದರಿಂದ ನಿಮಗೆ ಒದಗಬಹುದಾದಂಥ ಎಲ್ಲ ಕಷ್ಟಗಳನ್ನು ಕೂಡ ನೀವು ದೂರ ತಳ್ಳಬಹುದು. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬಾ ಕೆಲವರಿಗೆಲ್ಲ ಸಾಧಕರು ಇರ್ತಾರೆ. ತಂತ್ರ ಒಂದು ಸಾಧನೆ ಆಗಲಿ, ಅದು ಯಾವುದೋ ಒಂದು ವಿಷಯವನ್ನು ಸಾಧಿಸಬೇಕು ಅಂತ ಕೂತ್ಕೊಂಡಿರ್ತಾರೆ. ಅಂಥವರಿಗೆ ತುಂಬ ಗುಪ್ತ ಜ್ಞಾನ ಸಿಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅಲ್ಲದಲ್ಲದೆ ಇವರು ಎಚ್ಚರಿಕೆ ವಹಿಸಬೇಕಾದ ಸಂಗತಿ ಏನಪ್ಪ ಅಂತಂದರೆ, ಇವರು ಮಾಡ್ತಿರುವಂಥ ಯಾವುದೇ ಕೆಲಸವಾಗಲಿ ಸಕ್ಸಸ್ ಆಗುವವರೆಗೂ ಡಿಸ್ಕ್ಲೋಸ್ ಮಾಡಕೂಡ್ದು. ಯಾಕಂದರೆ ಇವರು ತುಂಬ ಜ್ಞಾನ ಅಥವಾ ಗುಪ್ತ ವಿದ್ಯೆ, ಗುಪ್ತ ನಿಧಿ, ಗುಪ್ತ ವಿಷಯಗಳು ಇವರಿಗೆ ಜಾಗೃತ ಆಗುವಂಥ ಸಮಯವಿದು. ಸೊ ವಿಶೇಷವಾಗಿ ನಿಮ್ಮ ಕೆಲಸ ಸಕ್ಸಸ್ ಆಗಬೇಕು ಅಂತಂದರೆ, ಪ್ರತಿಯೊಂದು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಸುಬ್ರಹ್ಮಣ್ಯ ಪಾರಾಯಣ, ಸುಬ್ರಹ್ಮಣ್ಯ ನಿಮಿತ್ತ ಯಾಗಗಳನ್ನು ಮಾಡ್ತಾ ಹೋಗಿ. ಅಂದರೆ ನೀವು ಮಾಡೋ ಕಾರ್ಯದಲ್ಲಿ ಶೀಘ್ರದಲ್ಲಿ ಸಕ್ಸಸ್ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ತುಂಬ ಒಳ್ಳೆಯ ಫಲ ಈ ವರ್ಷದಲ್ಲಿ, ಕಾಲಚಕ್ರದಲ್ಲಿ, ಭವಿಷ್ಯದಲ್ಲಿ ಒಂದು ಮೂಡಿ ಬರ್ತಾ ಇದೆ. ವಿಶೇಷವಾಗಿ ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು, ವಿದೇಶ ಪ್ರಯಾಣ ಬೆಳೆಸಬೇಕು, ಉನ್ನತ ವಿದ್ಯಾಭ್ಯಾಸ ಬಯಸಬೇಕು ಅಂತಂತಿದ್ದಾರೋ ಅಂಥವರಿಗೆ ಈ ವರ್ಷ ಒಂದು ಹೇಳಿ ಮಾಡಿಸಿರುವಂಥ ವರ್ಷ. ಅವರೆಲ್ಲ ಕೆಲಸಗಳು ಸಕ್ಸಸ್ ಆಗುವಂಥದ್ದು, ಕೋರ್ಟು ಕಚೇರಿ ತಟ್ಲೆಗಳಲ್ಲಿ ಕೂಡ ಯಶಸ್ವಿ ಆಗುವಂಥದ್ದು. ಇವರು ಎಚ್ಚರಿಕೆ ವಹಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, ಅವ್ರಿಗೆ ಎಷ್ಟು ಪ್ರಾಪ್ತಿ ಇರುತ್ತೋ ಅಷ್ಟಲ್ಲಿ ಸಂತೃಪ್ತಿ ಪಡಬೇಕು, ಅತಿಯಾಗಿ ಆಸೆಯನ್ನು ಪಡಬಾರ್ದು. ಇನ್ನು ಇವರು ಮಾಡಬೇಕಾದಂತಹ ನಿಯಮ ಏನಪ್ಪ ಅಂತಂದರೆ, ಗುರುವಾರ ಗುರು ನಿಮಿತ್ತವಾದಂತಹ ಜಪ ಮಾಡೋದಾಗಲಿ, ಗುರುಕ್ಷೇತ್ರಗಳ ದರ್ಶನ ಮಾಡೋದಾಗಲಿ, ಇದರಿಂದ ಅವರಿಗೆ ಗುರುವಿನ ಪವರ್ ಬಂದು ಅವ್ರಿಗಿನ್ನೂ ಜಾಸ್ತಿ ಯೋಗ ಸಿಗುವಂಥ ಸಾಧ್ಯತೆಗಳು ತುಂಬ ಇದೆ. ಮಕರ ರಾಶಿಗೆ ಇದೊಂದು ತುಂಬ ಸತ್ವ ಪರೀಕ್ಷೆದ ಸಮಯ, ತುಂಬ ಟೆಸ್ಟಿಂಗ್ ಫೇಸ್ ಅಂತ ನಾನು ಹೇಳ್ಬೋದು. ಇವರು ತುಂಬಾ ಹಿಂದೆ ಕಷ್ಟನೂ ಪಟ್ಟಿದ್ದಾರೆ, ಇವಾಗ ಕೂಡ ಕಷ್ಟಪಡ್ತಾನೆ ಇದ್ದೀರಾ. ಸೊ ನೀವು ತಾಳ್ಮೆಯಿಂದಿರಬೇಕು. ಯಾವುದೇ ಥರ ದುಡುಕಿ ಆತುರದಿಂದ ನೀವು ಯಾವುದೇ ಡಿಸಿಷನ್ ತೊಗೋಕೂಡ್ದು. ಯಾಕಂದರೆ ಈ ಹಿಂದೆ ನೀವೇ ಕೆಲವೊಂದು ಡಿಸಿಷನ್ ತೊಗೊಂಡು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಂಡಿದ್ದೀರಾ. ಎಷ್ಟೋ ನೀವು ಆ ಸಂಗತಿಯಿಂದ ಹೊರಗೆ ಬರೋಕ್ಕೂ ಕೂಡ ಆಗ್ತಾಯಿಲ್ಲ. ಸೊ ಆ ತಪ್ಪನ್ನು ಮುಂದೆ ಮಾಡದೇ ಇರಿ. ಸರಿಯಾದ ಸಮಯ ಬರೋವರೆಗೂ ಕಾಯಬೇಕು, ಆವಾಗ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ನೀವು ಎಚ್ಚರಿಕೆ ವಹಿಸಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ದುಡುಕಿ ನಿರ್ಧಾರವನ್ನು ತಗೊಳ್ಳದೇ ಇರಿ. ನೀವು ಮಾಡಬೇಕಾದ ಪರಿಹಾರ ಏನಪ್ಪ ಅಂದರೆ, ಶನಿ ಮಹಾತ್ಮ ನಿಮಿತ್ತವಾದಂತಹ ಎಳ್ಳು ದಾನ ಅಥವಾ ಎಣ್ಣೆಯನ್ನು ಶನಿ ಮಹಾತ್ಮನಿಗೆ ಅರ್ಪಿಸುವಂಥದ್ದಾಗಲಿ, ಅಥವಾ ಶನಿ ಮಹಾತ್ಮನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂತಹ ಒಂದು ಬಡ ಜನಗಳಿಗೆ ದಾನ ಧರ್ಮವನ್ನು ಮಾಡೋದಾಗಲಿ, ಇದರಿಂದ ನಿಮಗೆ ಶನಿ ಕೃಪೆ ಪ್ರಾಪ್ತಿಯಾಗುವಂಥ ಯೋಗ ಕೂಡ ಇದೆ. ಕುಂಭರಾಶಿಯವರಿಗೆ ಹೊಸ ಸಂಶೋಧನೆಗಳು, ಹೊಸ ಟೆಕ್ನಾಲಜಿ ಬರುವಂಥದ್ದು ಮತ್ತು ಅವರ ಸರ್ಕಮ್ಸ್ಟೆನ್ಸಸ್ಸು ಅಂದರೆ ಫ್ರೆಂಡ್ಸ್ ಚೈನು ಜಾಸ್ತಿ ಆಗುವಂಥದ್ದು, ಹೊಸ ವ್ಯಕ್ತಿಗಳನ್ನು ಮೀಟ್ ಆಗುವಂಥದ್ದು, ಹೊಸ ಒಂದು ಅನ್ವೇಷಣೆಯನ್ನು ಮಾಡುವಂಥದ್ದು, ಹೊಸದೊಂದು ಸಾಧನೆ ಮಾಡುವಂಥದ್ದು ಕೂಡ ಈ ಕುಂಭರಾಶಿಯವರಿಗೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಆದರೆ ಇವರು ಸ್ವತಂತ್ರ ಅಂದರೆ ಯಾರಿಗೂ ಅಷ್ಟು ಫ್ರೀಡಮ್ ಕೊಡಬಾರ್ದು, ಸ್ವತಂತ್ರವಾಗಿ ಯಾರನ್ನು ಅಷ್ಟೊಂದು ಹತ್ತಿರ ಕ್ಲೋಸ್ ತಗೊಳ್ಬಾರ್ದು. ಸೊ ಇದರಿಂದ ಏನಾಗುತ್ತೆ, ಅವರು ತಾವು ಮಾಡೋ ಕಾರ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅವರು ಯಾರಿಗೂ ಜಾಸ್ತಿ ಫ್ರೀಡಮ್ ಕೊಡಬಾರ್ದು. ಅವರೊಂದು ಹದ್ದುಬಸ್ತಲ್ಲಿ ಅವ್ರನ್ನಿಟ್ಟು ತಮ್ಮ ಕಾರ್ಯವನ್ನು ಸಾಧಿಸಬೇಕು. ವಿಶೇಷವಾಗಿ ಇವರು ಎಚ್ಚರಿಕೆಯಿಂದ ಇರಬೇಕಾದ ವಿಷಯ ಏನಪ್ಪ ಅಂತಂದರೆ, ಯಾರಿಗೂ ಅಷ್ಟೊಂದು ಸ್ವಾತಂತ್ರ್ಯ ಕೊಡದೇ ಎಲ್ಲರನ್ನೂ ತಮ್ಮ ಲೆವೆಲ್ಗೆ ಇಟ್ಟು ಒಂದು ಡಿಸಿಷನ್ ತಗೊಳ್ಳುವಂಥದ್ದು ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಇದು ನಿಮ್ಮ ಪರಿಹಾರ. ಶನಿ ಮಹಾತ್ಮನ ಜಪ ಮತ್ತು ಶನಿ ಮಹಾತ್ಮನ ಕ್ಷೇತ್ರಕ್ಕೆ ನೀವು ಒಂದು ಸಂದರ್ಶನ ಕೊಡ್ತಾ ಬನ್ನಿ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಮೋಸ ಹೋಗುವ ಸಂಗತಿಗಳೇ ಜಾಸ್ತಿ ಆಗಿರ್ತವೆ. ನೀವು ಯಾರನ್ನು ತುಂಬ ನಂಬಿರ್ತೀರೋ ಅವರು ಮೋಸ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೆ ಯಾರೊಟ್ಟಿಗೆ ಹೊಸ ವ್ಯಕ್ತಿಗಳಿಟ್ಟು ನೀವು ಮಾತಾಡಬೇಕಾದಾಗ, ಸಂಬಂಧ ಬೆಳೆಸಬೇಕಾದಾಗ ಜಾಗೃತಂದಿರಿ. ಮತ್ತು ನಿಮಗೆ ಅನಾವಶ್ಯಕ ಖರ್ಚು ವೆಚ್ಚಗಳೇ ಜಾಸ್ತಿ ಆಗ್ತವೆ. ಅಲ್ಲದೇ ಜನರ ಒಂದು ಮುಂಗೋಪ, ಯಾಕೆಂದರೆ ನೀವು ಏನು ಮಾಡಿದರೆ ಈ ಹಿಂದೆ ಒಳ್ಳೆಯ ಸಮಯ ಇದ್ದಾಗ
ನೀವು ಜನರೊಟ್ಟಿಗೆ ದುರಹಂಕಾರದ ವರ್ತನೆ ಮಾಡಿದ್ದುಂಟು. ಅದರ ಪ್ರತಿಫಲ ಇವಾಗ ನಿಮಗೆ ಭಗವಂತ ಕೊಡ್ತಾ ಹೋಗ್ತಾನೆ. ಅದಕ್ಕೆ ಜಾಗೃತವಾಗಿರಿ. ಯಾವುದೇ ಯಾರನ್ನ ನೀವು ಎಚ್ಚರಿಕೆಯಿಂದಿರಬೇಕಾದ ವಿಷಯ ಏನಪ್ಪ ಅಂತಂದರೆ, ಯಾರನ್ನು ತಕ್ಷಣ ನಂಬದೇ ಇರಿ. ನೀವು ಮಾಡಬೇಕಾದ ಪರಿಹಾರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಬುಧವಾರ ದಿನ ವಿಶೇಷವಾಗಿ ಒಂದು ಬುಧದೇವರ ನಿಮಿತ್ತವಾಗಿ ಶಾಂತಿ ಕರ್ಮ ಯಜ್ಞ ಯಾಗಾದನ್ನು ಮಾಡೋದ್ರಿಂದ ನಿಮಗೆ ಬಂದು ಒದಗಿದಂಥ ಸಮಸ್ಯೆಗಳು ಕೂಡ ದೂರ ಆಗಬಹುದು. ಕೊನೆಯದಾಗಿ ಎಲ್ಲ ಒಂದು ಪ್ರೇಕ್ಷಕ ಬಾಂಧವರಿಗೆ ಒಳ್ಳೆಯದಾಗಲಿ, ಅವರಿಡಿದಂಥ ಕಾರ್ಯ ಸಕ್ಸಸ್ ಆಗಲಿ, 2026 ವರ್ಷ ಅವರೆಲ್ಲ ಕೆಲಸಗಳು ಕೈಗೂಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಕಿರುಸಂಚಿಕೆ ಒಂದು ಚಿಕ್ಕ ಅಲ್ಪ ವಿರಾಮ ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.